ಯಾರು ದೆಹಲಿಯಿಂದ ಕರೆ ಬಂದರೆ ಮತ್ತೆ ಹೋಗ್ತೀರಿ ನೋಡಪ್ಪ, ನನಗೆ ದೊಡ್ಡವರಿಗೆ ನನ್ನ ಇಡೀ ಜೀವನದಲ್ಲಿ ಗೌರವ ಕೊಟ್ಟು ಅಭ್ಯಾಸ ಇದೆ. ಮೊದಲನೇ ಬಾರಿ ನನ್ನ ಸಂಘಟನೆಯ ಸೂಚನೆಯನ್ನು ನಾನು ಮೀರ್ತಾ ಇರೋದು, ಅದಕ್ಕೆ ಕ್ಷಮೆ ಕೇಳ್ಬಿಟ್ಟಿದ್ದೀನಿ. ನೀನು ಮಾಡಿದ್ದು ಸರಿ ಅಂತ ಹೇಳ್ಕೊಂಡು ಸಂಘಟನೆ ಅನೇಕ ಪ್ರಮುಖರು ಹೇಳ್ತಾ ಇದ್ದಾರೆ, ನನ್ನ ಜೊತೆ ಕೈ ಜೋಡಿಸಿದ್ದಾರೆ. ಇನ್ಯಾರು ಕರೆಯುವಂಥ ಪ್ರಯತ್ನ ಡೆಲ್ಲಿ ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ, ಅಂತ ಪರಿಸ್ಥಿತಿ ಬಂದರೆ ಹೋಗ್ತೀನಿ, ಆದರೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಬರ್ತೀನಿ. ನಾನು ಚುನಾವಣೆಯಿಂದ ಹಿಂದೆ ಸರ್ಕೊಳ್ಳೋಂಥ ಪ್ರಶ್ನೆ ಇಲ್ಲ, ಇದು ಸ್ಪಷ್ಟ. ಇನ್ಯಾರು ಬರಲಿಕ್ಕಿಲ್ಲ, ಈಗಾಗಲೇ ಮುಗಿದೋಗಿರೋ ಕತೆ. ಇಡೀ ರಾಜ್ಯದಲ್ಲಿ ನಾನು ನಿನ್ನೆ ತಗೊಂಡಂಥ ನಿರ್ಣಯಕ್ಕೆ ಆಕಸ್ಮಿಕವಾಗಿ ಮಾನ್ಯ ಅಮಿತ್ ಶಾ ಅವರು ತಗೊಂಡಂಥ ರಾಜಕೀಯ ತಂತ್ರಗಾರಿಕೆಗೆ ನಾನು ಚುನಾವಣೆ ನಿಲ್ಲಲ್ಲ ಅಂತ ಸ್ಪಷ್ಟ ಮಾಡಿದ್ಮೇಲೆ ನನ್ನ ಸಾವಿರಾರು ಕರೆಗಳು ಬರ್ತಾ ಇದೆ. ಅಭಿನಂದನೆಗಳು ಸಲ್ಲಿಸಿ, ನೀವು ನಿಂತ್ಕೊಳ್ಳಿ, ನಾವು ಬಂದು ಚುನಾವಣೆ ಮಾಡ್ತೀವಿ, ನಾವು ಗೆಲ್ಲಿಸ್ತೇವೆ. ಮತದಾರರು ಕೂಡ ಫೋನ್ ಮಾಡ್ತಾ ಇದ್ದಾರೆ. ಎಲ್ಲ ರಾಜಕೀಯ ಕಾಂಗ್ರೆಸ್ಸು JDS ಆದಿಯಾಗಿ ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ, ನೀವು ತಗೊಂಡಿದ್ದ ನಿರ್ಣಯ ಸರಿ ಇದೆ, ನಾವು ನಿಮ್ಮ ಪರ ಗೆಲ್ಸಲು ಓಡಾಡ್ತೀವಿ. ಎಲ್ಲರದ್ದು ಅಭಿಪ್ರಾಯ. ಸರ್, ವಿಜೇಂದ್ರ ಅವರು ಮತ್ತೆ ಹೇಳಿದ್ದಾರೆ ಸರ್, ಈಗ ಹಾಸನದಲ್ಲಿ ಯಾರು ವಿಜೇಂದ್ರ ಅವರು ಮನವೊಲಿಸ್ತಾರೆ ಈಶ್ವರಪ್ಪನ ವರಿಷ್ಠರು ಅಂತ. ಅವರಿಗೆ ಈ ರೀತಿ ಗೊಂದಲವನ್ನು ಸೃಷ್ಟಿ ಮಾಡಿ ಕೆಟ್ಟ ರಾಜಕಾರಣ, ಷಡ್ಯಂತ್ರ ರಾಜಕಾರಣ ಮಾಡಿ ಅಭ್ಯಾಸ. ಅವ್ರು ಷಡ್ಯಂತ್ರ ರಾಜಕಾರಣಕ್ಕೆ ಇವತ್ತು ರಾಜ್ಯದ ಜನ ಬಗ್ಗಲ್ಲ, ನಮ್ಮ ಕಾರ್ಯಕರ್ತರು ಬಗ್ಗಲ್ಲ, ನಾನಂತೂ ಬಗ್ಗಲ್ಲ. ಇನ್ನೊಮ್ಮೆ ವಿಜೇಂದ್ರನ ಹೇಳೋಕ್ಕೆ ಇಷ್ಟಪಡ್ತೇನೆ, ರಾಜ್ಯದ ಕಾರ್ಯಕರ್ತರು ಗೊಂದಲವನ್ನು ಉಂಟು ಮಾಡೋ ಪ್ರಯತ್ನ ಮಾಡಬೇಡಿ. ನಿಮ್ಗಾಗಲೇ ಸೋಲಿನ ಭೀತಿ ಬಂದೋಗಿದೆ. ಸೋಲಿನ ಭೀತಿ, ನಿಮ್ಮ ಅಣ್ಣ ಸೋಲ್ತಾನೆ ಅಂತ, ರಾಘವೇಂದ್ರ ಸೋಲ್ತಾನೆ ಅಂತ ಒಂದೇ ಕಾರಣಕ್ಕೆ ಈ ಷಡ್ಯಂತ್ರ ರಾಜಕಾರಣ ಮಾಡಬೇಡಿ, ಗೊಂದಲವನ್ನು ಉಂಟು ಮಾಡಬೇಡಿ ಅಂತ ಮಾತನ್ನು ಹೇಳ್ತೇನೆ. ಮತ್ತೊಮ್ಮೆ ಹೇಳಿದ್ರೆ ಅವರು ಬೇರೆ ಭಾಷೆಯಲ್ಲಿ ನಾವು ಉತ್ತರ ಕೊಡ್ಬೇಕು.